ನೀನು ಸುರಿಸುವ ವೇದನೆಯ ಕಣ್ಣೀರಿಗೆ ಉತ್ತರ ಕೊಡುವ ದೇವರು ಒಬ್ಬನಿದ್ದಾನೆಂದರೆ ಅವನು ಯೇಸು ಕ್ರಿಸ್ತನಾಗಿದ್ದಾನೆ. ಕಣ್ಣೀರನ್ನು ಟೆಸ್ಟ್ ಮಾಡುವ ಲ್ಯಾಬ್, ಪ್ರಯೋಗಾಲಯ ಲೋಕದಲ್ಲಿ ಎಲ್ಲಿಯೂ ಇಲ್ಲ. ಯಾವುದೇ ಮನುಷ್ಯನಿಗೂ ಕಣ್ಣೀರಿನ ಭಾವನೆಯನ್ನು ಕಂಡುಹಿಡಿಯಲು ಅಸಾಧ್ಯ. ಆದರೆ ಕಲ್ವಾರಿ ಕ್ರೂಜಿಯಲ್ಲಿ ನಮಗೋಸ್ಕರ ಯಜ್ಞವಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ನೀನು ಸುರಿಸಿದ ಕಣ್ಣೀರಿನ ಹನಿ ಯಾತಕ್ಕೋಸ್ಕರವೆಂದು ತಿಳಿಯಲು ಸಾಧ್ಯ. ಅವನೇ ನಿನ್ನ ಅವಶ್ಯಕತೆಗಳನ್ನು ತಿಳಿದು ಸ್ಪಂದಿಸುವ ನಜರೇತಿನ ಯೇಸು. ಆ ಯೇಸುವನ್ನು ಹಲವು ನಾಮದಿಂದ ಕರೆಯಲ್ಪಟ್ಟಿರುವುದು ಸತ್ಯವೇದದಲ್ಲಿ ಕಾಣುತ್ತೇವೆ. ನಿನಗೆ ಬೇಕಾದುದನ್ನು ಯಾರು ಒದಗಿಸದಿದ್ದರೆ ಯೇಸು ಕ್ರಿಸ್ತನು ನಿನಗೋಸ್ಕರ ಒದಗಿಸುವ ಯೆಹೋವ ಈರೆಯಾಗಿದ್ದಾನೆ. ಯಾರು ನಿನ್ನನ್ನು ನೋಡದಿದ್ದರೆ, ಗಮನಿಸದಿದ್ದರೆ ಯೇಸು ಕ್ರಿಸ್ತ ನಿನ್ನನ್ನು ನೋಡುವ ಎಲ್ರೋಯಿ ಆಗಿದ್ದಾನೆ. ಯಾರು ನಿನಗೆ ಸಹಾಯ ಮಾಡಲು ಮುಂದೆ ಬರದಿದ್ದರೆ ಯೇಸು ಕ್ರಿಸ್ತ ನಿನಗೆ ಸಹಾಯ ಮಾಡುವ ಎಬನೇಜರ್ ಆಗಿದ್ದಾನೆ. ನಿನ್ನ ಮನೆಯೆಲ್ಲ ಶೂನ್ಯವಾಗಿ ಏನಿಲ್ಲದೆ ಬರಿದಾಗಿದ್ದ ಅವಸ್ಥೆಯಲ್ಲಿದ್ದರೆ, ಏನು ಇಲ್ಲದ ಜಾಗದಲ್ಲಿ ಸಕಲವನ್ನು ಉಂಟು ಮಾಡಿದ ಎಲ್ಶಡಾಯಿ ಆದವನು ನಿನ್ನ ಮನೆಯನ್ನು ನೋಡಿ ಉಂಟಾಗಲಿ ಎಂದು ಹೇಳುವ ಎಲೋಹಿಮ್ ಯಾದ ಸರ್ವಶಕ್ತನಾಗಿದ್ದಾನೆ. ನಿನ್ನ ಶರೀರದಲ್ಲಿ ಅನೇಕ ರೋಗಗಳಿಂದ ಬಾಧಿತನಾಗಿರುವುದಾದರೆ ಯೇಸು ಕ್ರಿಸ್ತ ನಿನಗೆ ಯೆಹೋವ ರಾಫ ಆಗಿದ್ದಾನೆ. ನಿನ್ನ ಜೀವಿತ ಪರಾಜಯದಿಂದ ಪರಾಜಯಕ್ಕೆ ಹೋಗುತ್ತಾ ಇರುವುದಾದರೆ ಇಂದು ನೀನು ಆತನ ಹೆಸರನ್ನು ನೆನಪಿನಲ್ಲಿಡು. ಅವನೇ ಯೆಹೋವ ನಿಸಿಯಾದ ಯೇಸು ಕ್ರಿಸ್ತನು. ಅವನು ಜಯದ ಧ್ವಜವಾಗಿದ್ದಾನೆ. ಡಿಪ್ರೆಷನ್, ಟೆನ್ಷನ್ನಿಂದ ನಿನ್ನ ಮನಸ್ಸು ಕಲುಷಿತವಾಗಿರುವುದಾದರೆ ಯೇಸು ಕ್ರಿಸ್ತನು ನಿನಗೆ ಯೆಹೋವ ಶಮ್ಮನಾಗಿ, ಇಮ್ಮಾನುವೇಲನಾಗಿ ನಿನ್ನೊಂದಿಗಿದ್ದು ಸಮಾಧಾನ ಪಡಿಸುವ ಯೆಹೋವ ಶಾಲೋಮ್ ಆಗಿ ನಿನ್ನೊಡನಿರಲು ಬಯಸುತ್ತಾನೆ.